ಗೀತಾಳ ಜೊತೆಗೆ ಸ್ನೇಹ ಸಂಪಾದಿಸಬೇಕೆಂಬ ನಿರೀಕ್ಷೆಯಲ್ಲಿದ್ದ ರಾಜು ಒಂದು ದಿನ ತಡರಾತ್ರಿ ನಿದ್ರೆ ಬರದಿದ್ದಾಗ ಗೀತಾಳ ಬಗ್ಗೆ ಎಲ್ಲಿಂದಾದರೂ ಮಾಹಿತಿಯನ್ನು ಕಲೆ ಹಾಕಬೇಕೆಂದು ಯೋಚಿಸುತ್ತಿದ್ದಾಗ ಒಂದು ಉಪಾಯ ಹೊಳೆದಿತ್ತು. ಪ್ರತಿದಿನ ಗೀತಾಳು ಧರಿಸುತ್ತಿದ್ದ ಕಾಲೇಜಿನ ಸಮವಸ್ತ್ರವನ್ನು ಗಮನಿಸಿದ್ದ ರಾಜು ಅದನ್ನೇ ಆಧಾರವನ್ನಾಗಿ ತಲೆಯಲ್ಲಿಟ್ಟುಕೊಂಡು ರಾಜು ಮತ್ತು ಗೀತಾ ವಾಸಿಸುತ್ತಿದ್ದ ಬಡಾವಣೆಯ ಹತ್ತಿರವಿರುವ ವಿವಿಧ ಕಾಲೇಜುಗಳ ಸಮವಸ್ತ್ರಗಳನ್ನು ಗೂಗಲ್ನಲ್ಲಿ ಹುಡುಕಲಾರಂಭಿಸಿದ್ದ. ಹುಡುಕಾಟದ ಮಧ್ಯೆ ಬೆಂಗಳೂರು ಇಂಡಿಪೆಂಡೆಂಟ್ ಕಾಲೇಜು ಬಿಐಪಿಯು ನ ಸಮವಸ್ತ್ರ ಗೀತಾಳ ಧರಿಸುತ್ತಿದ್ದ ಸಮವಸ್ತ್ರಕ್ಕೆ ತುಂಬಾ ಹೋಲಿಕೆಯಾಗುತ್ತಿತ್ತು. ಇದರಿಂದ ಗೀತಾಳು ಬಿಐಪಿಯು ಕಾಲೇಜಿನಲ್ಲಿ ಓದುತ್ತಿರಬಹುದು ಎಂದು ಊಹಿಸಿದ ರಾಜು ಅದನ್ನು ದೃಢೀಕರಿಸಲು ಕಾಲೇಜಿನ ವೆಬ್ಸೈಟ್ ಮತ್ತು ಸಾಮಾಜಿಕ ಮಾಧ್ಯಮ ಪುಟಗಳನ್ನು ಪರಿಶೀಲಿಸಲು ತೊಡಗಿದ್ದ. ಕಾಲೇಜಿನ ವೆಬ್ಸೈಟ್ನಲ್ಲಿ ಅಪ್ಲೋಡ್ ಮಾಡಲಾಗಿದ್ದ ಗುಂಪು ಚಿತ್ರಗಳಲ್ಲಿ ಗೀತಾಳ ಮುಖವನ್ನು ಕಂಡ ರಾಜು, ಓಹೋ, ಕೊನೆಗೂ ನಾನು ಗೀತಾಳ ಬಗ್ಗೆ ಮಾಹಿತಿ ಕಲೆ ಹಾಕಿಬಿಟ್ಟೆ ಎಂದು ಸಂತೋಷದಿಂದ ನಗುತ್ತಾ ಇನ್ನಷ್ಟು ಮಾಹಿತಿ ಹುಡುಕಲು ಪ್ರತಿಷ್ಠಿತ ಸಾಮಾಜಿಕ ಜಾಲತಾಣವಾದ ಇನ್ಸ್ಟಾಗ್ರಾಂನಲ್ಲಿ ಬಿಐಪಿಯು ಟ್ರೋಲ್ ಪುಟವನ್ನು ಹುಡುಕುತ್ತಿದ್ದಾಗ ಕೊನೆಗೆ ಬಿಐಪಿಯು ಟ್ರೋಲ್ಸ್ ಎಂಬ ಅಧಿಕೃತ ಖಾತೆಯನ್ನು ಕಂಡು ಅದನ್ನು ಹಿಂಬಾಲಿಸುತ್ತಿದ್ದ ಖಾತೆಗಳನ್ನು ಒಂದೊಂದಾಗಿ ಪರಿಶೀಲಿಸುತ್ತಾ ಹೋದ. ಆ ಪಟ್ಟಿಯಲ್ಲಿ ಗೀತಾಳ ಮುಖದ ಹೋಲಿಕೆ ಇರುವ ಒಂದು ಖಾತೆಯನ್ನು ಕಂಡು ಇವಳೆ ಗೀತಾ ಇರಬಹುದು ಎಂದು ಊಹಿಸಿದ್ದ. ಆದರೆ ಫಾಲೋ ರಿಕ್ವೆಸ್ಟ್ ಕಳುಹಿಸಬೇಕಾ ಬೇಡವಾ ಎಂಬ ಗೊಂದಲದಲ್ಲಿ ಇಡೀ ರಾತ್ರಿ ಯೋಚಿಸುತ್ತಾ ಹಾಗೆ ಮಲಗಿಬಿಟ್ಟಿದ್ದ. ಮರುದಿನ ಧೈರ್ಯವನ್ನು ಸಂಗ್ರಹಿಸಿ ಗೀತಾಳ ಇನ್ಸ್ಟಾಗ್ರಾಂ ಖಾತೆಗೆ ಫಾಲೋ ರಿಕ್ವೆಸ್ಟ್ ಕಳುಹಿಸಿದ್ದ. 2 ದಿನಗಳಾದರೂ ಯಾವುದೇ ಪ್ರತಿಕ್ರಿಯೆ ಸಿಗದ ಕಾರಣ ಗೀತಾಳ ಬಳಿ ಮೊಬೈಲ್ ಇರದಿರಬಹುದು ಎಂದು ಊಹಿಸಿ ಕಳುಹಿಸಿದ ಫಾಲೋ ರಿಕ್ವೆಸ್ಟ್ ಅನ್ನು ಹಿಂಪಡೆದಿದ್ದ. ಈ ಘಟನೆ ರಾಜು ಗೀತಾಳೊಂದಿಗೆ ಸಂಪರ್ಕ ಸಾಧಿಸಲು ಮಾಡಿದ ಮೊದಲ ಪ್ರಯತ್ನವಾಗಿದ್ದರಿಂದ ಇದರಿಂದ ಅವನಿಗಿದ್ದ ಆಸಕ್ತಿ ಮತ್ತು ಕೌತುಕ ಮತ್ತಷ್ಟು ಹೆಚ್ಚಿಸಿತ್ತು. ಮರುದಿನ ರಾಜುವಿನ ಆತ್ಮೀಯ ಸ್ನೇಹಿತ ಶಶಿಧರ್ ಬಹಳ ದಿನಗಳ ನಂತರ ಬೆಂಗಳೂರಿಗೆ ತನ್ನ ಆಫೀಸ್ ಕೆಲಸದ ನಿಮಿತ್ತ ಕೆಲವು ದಿನಗಳ ಕಾಲ ರಾಜುವಿನ ಮನೆಯಲ್ಲಿ ಉಳಿಯಲು ಬಂದಿದ್ದ. ಒಂದು ದಿನ ಸಂಜೆ ಇಬ್ಬರೂ ಆಫೀಸ್ ಕೆಲಸ ಮುಗಿಸಿ ಊಟ ಮಾಡಿದ ನಂತರ ತಮ್ಮ ಮೊಬೈಲ್ಗಳಲ್ಲಿ ತೊಡಗಿಕೊಂಡಿದ್ದರು. ಆಗ ಸಹಜವಾಗಿ ರಾಜು ಗೀತಾಳ ಇನ್ಸ್ಟಾಗ್ರಾಂ ಪ್ರೊಫೈಲ್ ತೆರೆದು ನೋಡುತ್ತಿದ್ದಾಗ ಅದರಲ್ಲಿ ಪ್ರೊಫೈಲ್ ಚಿತ್ರ ಬದಲಾಗಿರುವುದನ್ನು ನೋಡಿ ಗೀತಾಳು ಇನ್ಸ್ಟಾಗ್ರಾಂನಲ್ಲಿ ಸಕ್ರಿಯಳಾಗಿದ್ದಾಳೆ ಎಂಬುದು ಅವನಿಗೆ ಖಚಿತವಾಯಿತು. ಅದೇ ಕ್ಷಣದಲ್ಲಿ ರಾಜು ಮತ್ತೆ ಗೀತಾಳೊಂದಿಗೆ ಸಂಪರ್ಕ ಸಾಧಿಸಲು ಇಚ್ಛಿಸಿ ಧೈರ್ಯ ಸಂಗ್ರಹಿಸಿ ಮತ್ತೊಮ್ಮೆ ಫಾಲೋ ರಿಕ್ವೆಸ್ಟ್ ಕಳುಹಿಸಿದ್ದ. ಆಶ್ಚರ್ಯವೆಂದರೆ ಈ ಬಾರಿ ಗೀತಾಳು ತಕ್ಷಣವೇ ರಾಜು ಕಳುಹಿಸಿದ್ದ ಫಾಲೋ ರಿಕ್ವೆಸ್ಟ್ ಅನ್ನು ಅಂಗೀಕರಿಸಿ ತಿರುಗಿ ರಾಜುವಿಗೆ ಫಾಲೋ ಬ್ಯಾಕ್ ರಿಕ್ವೆಸ್ಟ್ ಕಳುಹಿಸಿದ್ದಳು. ಆಗ ರಾಜು ನಿರೀಕ್ಷೆಯಿಲ್ಲದ ಈ ಪ್ರತಿಕ್ರಿಯೆಯನ್ನು ಕಂಡು ಅಚ್ಚರಿ ಮತ್ತು ಅಪಾರ ಸಂತೋಷದಿಂದ ತುಂಬಿದ್ದ. ತನ್ನ ಸಂತೋಷವನ್ನು ಶಶಿಧರೊಂದಿಗೆ ಹಂಚಿಕೊಳ್ಳಲು ಯತ್ನಿಸಿದರೂ ಅವನ ಹೃದಯದಲ್ಲಿ ಹುಟ್ಟಿದ ಭಾವನೆಗಳನ್ನು ಪದಗಳಲ್ಲಿ ವ್ಯಕ್ತಪಡಿಸಲು ಸಾಧ್ಯವಾಗಿರಲಿಲ್ಲ. ಬಹಳ ದಿನಗಳಿಂದ ಗೀತಾಳ ಸ್ನೇಹವನ್ನು ಅಪೇಕ್ಷಿಸುತ್ತಿದ್ದ ರಾಜುವಿಗೆ ಆ ದಿನ ಅವಳ ಪ್ರತಿಕ್ರಿಯೆ ಅವಳೊಂದಿಗೆ ಜೀವನದ ಹೊಸ ಅಧ್ಯಾಯ ಆರಂಭಿಸಬಹುದೆಂಬ ನಂಬಿಕೆ ನೀಡಿತ್ತು.